ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿ ಮಾತು. ಭಾರ್ಗವಿ LLB ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಪೂರ್ಣಿ ಆರ್ತಿ ತಟ್ಟೆನ ಹಿಡ್ಕೊಂಡು ಮನೆ ಹೊರಗಡೆ ಬಂದು ಆ ಕಡೆ ಈ ಕಡೆ ಓಡಾಡ್ತಾ ರವಿಗೋಸ್ಕರ ಕಾಯ್ತಾ ಇರ್ತಾಳೆ. ಆಗ ಕಲ್ಪನಾ ಅಲ್ಲಿಗೆ ಬಂದ್ಬಿಟ್ಟು, ಅತ್ತೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆಯಾ, ಅದಾಗೆ ಮದುವೆ ನಾಳೆ ತಾನೆ, ಇವತ್ತೇ ಮದುವೆ ಹೆಣ್ಣಿನ ತರ ರೆಡಿ ಆಗ್ಬಿಟ್ಟಿದ್ಯಾ ಅಂತ ಕಲ್ಪನಾ ಹೇಳ್ದಾಗ, ಕಲ್ಪನಾ ಅವರು ನನ್ಗೆ ಈ ಸೀರೆನ ತಂದ್ಕೊಟ್ರು. ಕಲ್ಪನಾ, ನಾನು ಕೇಸ್ ಗೆಟ್ಕೊಂಡ್ ಬರೋ ದಿವಸ ಇದನ್ನ ನೀನು ಹುಟ್ಕೋ ಅಂತ ಹೇಳಿದ್ರು. ಇನ್ನೇನು ಬಂದ್ ತರಾಗ ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಖುಷಿಯಿಂದ ಪೂರ್ಣಿ ಹೇಳ್ತಾಳೆ. ಅಂದ್ರೆ ನಮ್ಮ ಅಣ್ಣ ಇವತ್ತು ಹುಡುಗಿ ನೋಡೋದಕ್ಕೆ ಬರ್ತಾ ಇದ್ದಾನೆ, ಈ ಹುಡುಗಿಗೆ ಹಾಡ್ ಹೇಳೋದಕ್ಕೆ ಕುಣಿಯೋದಕ್ಕೆಲ್ಲ ಬರುತ್ತಾ ಅಂತ ಕಲ್ಪನಾ ಕೇಳ್ದಾಗ, ಈ ಕಡೆ ಪೂರ್ಣಿ ಜೋರಾಗಿ ನಗ್ತಾ ಕುಣಿಯೋಕೆ ಕುಣಿಸಕ್ಕೆ ಹಾಗೆ ನಮ್ ನಾದ್ನಿ ಕಿವಿ ಹಿಂಡಕ್ಕೂ ಸಹ ಬರುತ್ತೆ ಅಂತ ಕಲ್ಪನಾ ಕಿವಿನ ಜೋರಾಗಿ ಹಿಂಡ್ತಾರೆ ಪೂರ್ಣಿ. ಆಗ ಅಯ್ಯೋ ಕಿವಿ ನೋಯ್ತಿದೆ ಬಿಡಿ ಅತ್ತಿಗೆ ಬಿಡು ಅಂತ ಕಲ್ಪನಾ ಅವರು ಕೂಗಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನತ್ತ ಪೂರ್ಣಿ ಕಿವಿನ ಬಿಟ್ಟಾಗ ಈ ಕಡೆ ಕಲ್ಪನಾ, ನೀವು ಅಣ್ಣ ಮತ್ತೆ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ ಅತ್ತಿಗೆ, ನಿಮ್ಮಿಬ್ರು ಮೇಲೆ ಯಾರ ದೃಷ್ಟಿನೂ ಬೀಳ್ದೆ ಇರ್ಲಿ ಅಂತ ಕಲ್ಪನಾ ಹೇಳ್ದಾಗ, ಈ ಕಡೆ ಪೂರ್ಣಿ ನತ್ತ ಆಯ್ತು ಕಲ್ಪನಾ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾನೆ. ವಾವ್, ನಮ್ ಮಧುಮಗಳು ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾರೆ, ಏನ್ ಖುಷಿನೋ ಏನ್ ಸಂಭ್ರಮನೋ ಮುಖದಲ್ಲಿ ಅದ್ ಏನ್ ಕಳ್ಳನೋ ಅಂತ ಅರ್ಜುನ್ ಹೇಳ್ದಾಗ, ನೀವೆಲ್ರೂ ಹೀಗೆ ಕಿಚಾಯಿಸ್ತಿರೋದ್ ನೋಡ್ತಾ ಇದ್ರೆ ನಾನ್ ಮದ್ವೆ ಆಗಿರೋ ದಿನಗಳಿಗೆ ವಾಪಸ್ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅಂತ ಪೂರ್ಣಿ ಹೇಳ್ತಾರೆ. ಆಗ ಅರ್ಜುನ್ ಖುಷಿಯಿಂದ, ಅತ್ತೆ ಎಲ್ಲರನ್ನೂ ಕರೆದು ಬಂದಿದ್ದೀನಿ, ನಾಳೆ ನಿಮ್ ಮದುವೆನ ದಾಧೂಮಾಗಿ ಮಾಡೋಣ. ಇವತ್ತು ಮಾಮು ಕೇಸ್ನ ಗೆದ್ದಿರೋ ಖುಷಿ, ನಾಳೆ ನಿಮ್ ಮದುವೆ ಖುಷಿ, ಹಾಗೆ ಡ್ಯಾಡ್ ಜೊತೆಗೆ ಮನೆಯವರೆಲ್ಲರೂ ಬಂದ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ, ಇರೋ ಸಮಸ್ಯೆ ಎಲ್ಲಾನು ಬಗೆಹರಿದು ಹೋಗುತ್ತೆ ಅಂತ ಅರ್ಜುನ್ ಹೇಳ್ತಾನೆ. ಆಗ ಪೂರ್ಣಿ, ನಿನ್ಮೇಲಿರೋ ಪ್ರೀತಿಗೋಸ್ಕರನಾದ್ರೂ ಅವರೆಲ್ಲರೂ ಬಂದೇ ಬರ್ತಾರೆ, ನೀನೇನು ಯೋಚನೆ ಮಾಡ್ಬೇಡ ಅರ್ಜುನ್ ಅಂತ ಪೂರ್ಣಿ ಹೇಳ್ದಾಗ, ಈ ಕಡೆ ಕಲ್ಪನಾ ಕೂಡ, ಹೌದಪ್ಪ ನಿನ್ನ ಭಾರ್ಗವಿ ಜೀವನ ಸರಿ ಹೋಗಿ ನೀವಿಬ್ರು ಆ ಮನೇಲಿ ಖುಷಿಯಾಗಿದ್ರೆ ಅದನ್ನ ನೋಡ್ಕೊಂಡು ನಮ್ಗೂ ಖುಷಿನೇ, ಯೋಚನೆ ಮಾಡ್ಬೇಡ, ನಾಳೆ ಎಲ್ಲ ಸರಿ ಹೋಗುತ್ತೆ ಅಂತ ಕಲ್ಪನಾ ಅವರು ಹೇಳ್ತಾರೆ. ಆಗ ಸರಿ ಅಂತ ಹೇಳ್ಬಿಟ್ಟು, ಅತ್ತೆ ನಿಮ್ಗೇನೋ ತಂದಿದ್ದೀನಿ ತಗೊಳ್ಳಿ ಅಂತ ಅವನ್ ಬಾಕ್ಸ್ನ ಅರ್ಜುನ್ ಹಿಡ್ದಾಗ, ಈ ಕಡೆ ಪೂರ್ಣಿಕರು ಆರ್ತಿ ತಟ್ಟೆನ ಕಲ್ಪನೆ ಹಿಡ್ಕೊಂಡು ಆ ಬಾಕ್ಸ್ನ ತಗೊಳ್ತಾರೆ. ಏನಪ್ಪಾ ಇದು ಅಂತ ಕಲ್ಪನಾ ಪೂರ್ಣಿ ಅವರು ಕೇಳ್ದಾಗ, ಓಪನ್ ಮಾಡಿ ನೋಡಿ ಅತ್ತೆ ಅಂತ ಅರ್ಜುನ ಹೇಳ್ತಾನೆ. ಅದ್ರಲ್ಲಿ ಒಂದು ಮಾಂಗಲ್ಯ ಚೈನ್ ಇರುತ್ತೆ. ಅದನ್ನ ನೋಡ್ಕೊಂಡು ಪೂರ್ಣಿ ತುಂಬಾ ಶಾಕಿಂದ, ಯಾಕಪ್ಪ ಇದೆಲ್ಲ ಇವಾಗ ಅಂತ ಕೇಳ್ತಾರೆ. ಆಗ ಇದನ್ನ ನಿಮ್ಗೆ ಕೊಡ್ಬೇಕು ಅನ್ನೋದು ಭಾರ್ಗವಿ ಅವರು ತುಂಬಾ ದಿನದಿಂದ ಆಸೆ, ನಿಮ್ ಮಗಳು ಹಾಗೆ ಅಳಿಯನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ಅಂತ ಅರ್ಜುನ್ ಹೇಳ್ತಾನೆ. ಇಲ್ಲ ಅರ್ಜುನ್, ಇದೆಲ್ಲ ಯಾಕಪ್ಪ ಸುಮ್ನೆ ಅಂತ ಪೂರ್ಣಿ ಅವರು ಹೇಳ್ತಾರೆ. ಆಗ ಇದ್ರಲ್ಲಿ ಸುಮ್ನೆ ಏನ್ ಬಂತು ಅತ್ತೆ, ನಾಳೆ ನಿಮ್ಮ ಮದುವೆ ಇದೆ, ತಾಳಿನ ನಾಳೆ ಮಾವ ನಿಮ್ ಕುತ್ತಿಗೆಗೆ ಕಟ್ತಾರೆ. ಇನ್ನೊಂದ್ ವಿಷಯ ಗೊತ್ತಾ, ಇದನ್ನ ಮಾವ ತಮ್ಮ ಕೈಯಾರೆ ಸೆಲೆಕ್ಟ್ ಮಾಡಿದ್ದು, ನಿಮ್ಮ ಸಾರಿ ತರಾನೆ ಅಂತ ಅರ್ಜುನ್ ಹೇಳ್ದಾಗ, ಅದನ್ನ ಕೇಳಿಸ್ಕೊಂಡು ಈ ಕಡೆ ಪೂರ್ಣಿ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ರವಿ ಬಿದ್ಕೊಂಡಿದ್ರೆ ಅವ್ರ ಕೈಯಲ್ಲಿರೋ ಪೇಪರ್ಸ್ ಎಲ್ಲ ಸುತ್ತಮುತ್ತ ಹಾರ್ತಾ ಇರುತ್ತೆ. ನಂತರ ಭಾರ್ಗವಿ ತಲೆಗೆ ಓಡ್ಕೊಂಡು ಬಂಡೆಗಳಿಗೆ ಚಚ್ಕೊಂಡು ರೋಡ್ ಸೈಡ್ ಬಿದ್ದಿದ್ರೆ, ನಂತರ ಸಡನ್ ಆಗಿ ಜೋರಾಗಿ ಗಾಳಿ ಬಂದಿರೋ ಕಾರಣ ಭಾರ್ಗವಿಗೆ ಪ್ರಜ್ಞೆ ಬರುತ್ತೆ. ನಂತರ ಭಾರ್ಗವಿ ರವಿ ಹತ್ರಕ್ಕೆ ಓಡ್ ಬಂದ್ಕೊಂಡು ಅವನನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು, ಅಪ್ಪ ಅಪ್ಪ ಎದ್ದೇಳಿಯಪ್ಪ, ಅಪ್ಪ ಅಪ್ಪ ಎದ್ದೇಳಿಯಪ್ಪ, ಅಪ್ಪ ಅಪ್ಪ ಎದ್ದೇಳಿಯಪ್ಪ, ಮೇಲೇಳಿಯಪ್ಪ ಅಂತ ಭಾರ್ಗವಿ ಗೋಳಾಡ್ತಾ ಇರುವಾಗ ದೂರದಲ್ಲಿ ಆಂಬ್ಯುಲೆನ್ಸ್ ಶಬ್ದ ಜೋರಾಗಿ ಕೇಳಿಸ್ತಿರುತ್ತೆ. ಇನ್ನೊಂದು ಕಡೆ ಪೂರ್ಣಿ ಮನೆ ಒಳಗಡೆ ಬಂದು ಕೂತ್ಕೊಂಡು, ಏನಿದು ಇದ್ದಕ್ಕಿದ್ದ ಹಾಗೆ ಮಳೆ ಬರೋ ತರ ಆಗೋಯ್ತಲ್ಲ, ಎಲ್ ಹೋದ್ರು ಏನೋ, ಈ ಅಪ್ಪ ಮಗಳು ಬೇಗ ಮನೆಗ್ ಬಂದು ಸೇರ್ಕೋಬಾರ್ದಾ ಅಂತ ಚೇರ್ ಮೇಲೆ ಬಂದು ಕೂತ್ಕೊಂಡು ಗೋರಂಟಿನ ನೋಡ್ಕೊಂಡು, ನೋಡಿದ್ರ ನೀವು ಹಚ್ಚಿರೋ ಈ ಗೋರಂಟಿ ಬಣ್ಣ ನಿಮ್ಮ ಕೈಯಲ್ಲಿ ಎಷ್ಟು ಗಾಢವಾಗಿ ಬಂದಿದೆ, ಇಷ್ಟೊಂದು ಗಾಢವಾಗಿ ಬಂದಿರೋದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೀವು ನನ್ನನ್ನ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ. ಇಷ್ಟೊಂದು ಪ್ರೀತಿ ಮನಸ್ಸಲ್ಲಿ ಬಚ್ಚಿಟ್ಕೊಂಡಿದ್ರುನು ಅದನ್ನೆಲ್ಲ ಹೇಳೋದಿಕ್ಕೆ ಇಂಥ ದಿನಗಳೇ ಬರ್ಬೇಕೋ ಏನೋ, ನಾಳೆನೇ ಸೃಷ್ಟಿ ಪೂರ್ತಿ ಇಷ್ಟು ವರ್ಷದ ನಂತರ ಮತ್ತೆ ನಾವಿಬ್ರು ಮದುವೆ ಆಗ್ತಾ ಇದೀವಿ. ಮೊದಲನೇ ಸಾರಿ ನಾನು ನಿಮ್ಮನ್ನ ನೋಡಿದ್ನಲ್ಲ, ಆವಾಗಿರೋಷ್ಟೇ ನಾಚಿಕೆ ಇವಾಗ್ಲೂ ಆಗ್ತಾ ಇದೆ. ಎಷ್ಟು ವರ್ಷಗಳು ಕಳೆದೋಯ್ತು ಅಲ್ವೇನಂದ್ರಿ, ನಾವಿಷ್ಟು ಮನಸ್ಫೂರ್ತಿಯಾಗಿ ನಕ್ಕು ಪಡತನ ಕಷ್ಟ ಅದೇನೇ ಇದ್ರೂನು ನಿಮ್ಮ ಜೊತೆಗೆ ನನ್ನ ಜೀವನ ಕಷ್ಟ ಅಂತ ನನಗೆ ಯಾವತ್ತೂ ಅನ್ಸ್ಲೇ ಇಲ್ಲ ರೀ. ನೀವು ತೋರ್ಸೋ ಬೆಟ್ಟದಷ್ಟು ಪ್ರೀತಿ ಮುಂದೆ ಉಳಿದಿದ್ದು ಯಾವುದು ನನ್ನ ಗಮನಕ್ಕೆ ಬರ್ಲಿಲ್ಲ. ಸೀರೆ ಸೆಲೆಕ್ಷನ್ ಎಲ್ಲ ಬರುತ್ತಲ್ಲ ನಿಮ್ಗೆ, ನನಗೆ ಒಪ್ಪುವಂತ ಬಣ್ಣನ ಅದೆಷ್ಟು ಪ್ರೀತಿಯಿಂದ ತಂದಿದ್ದೀರಾ. ನಾಳೆ ಬೆಳಿಗ್ಗೆ ಆದ್ರೇನೆ ನಮ್ಮ ಮದುವೆ, ನಿಮ್ ಹತ್ರ ಮತ್ತೆ ತಾಳಿ ಕಟ್ಸ್ಕೊಳ್ಳೋದಿಕ್ಕೆ ನಮ್ಮ ಮಕ್ಕಳ ಮುಖದಲ್ಲಿ ಬರುತ್ತಲ್ಲ ಮತ್ತೆ ಖುಷಿ, ಅದನ್ನ ನೋಡೋದಿಕ್ಕೆ ನಾನು ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ. ಇದೇ ರೀತಿ ಈ ಜನ್ಮಕ್ಕೆ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಗಂಡಾಗಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ದೇವರ ಕಡೆ ತಿರುಗ್ಕೊಂಡು ಅಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಇರುತ್ತಲ್ಲ ಅದನ್ನ ನೋಡ್ಕೊಂಡು, ಶ್ರೀರಾಮಚಂದ್ರ ನೀನೇ ನಮ್ಮನ್ನ ನೋಡ್ಕೋಬೇಕು ಅಂತ ಖುಷಿಯಿಂದ ನಗ್ತಾ ಪೂರ್ಣಿ ಹೇಳ್ತಾರೆ. ಇನ್ನೊಂದು ಕಡೆ ಆಂಬ್ಯುಲೆನ್ಸ್ ಬಂದಿರುತ್ತೆ. ರವಿ ಹತ್ರ ಅವರನ್ನ ಸ್ಟ್ರಕ್ಚರ್ ಅಲ್ಲಿ ಮಲಗಿಸ್ಕೊಂಡು ಡಾಕ್ಟರ್ ರವಿನ ಟೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ನರ್ಸ್ ಎಲ್ಲ ಹಾರ್ಟ್ ಅನ್ನ ಜೋರಾಗಿ ಪ್ರೆಸ್ ಮಾಡ್ತಾ ಇರ್ತಾರೆ.
ಆದ್ರೆ ಡಾಕ್ಟರ್ ನರ್ಸರ ಎಷ್ಟೇ ಪ್ರಯತ್ನ ಪಟ್ರೂ ಹೋಗಿರೋ ಜೀವ ರವಿಗೆ ವಾಪಸ್ ಬರೋದೇ ಇಲ್ಲ. ನಂತರ ಭಾರ್ಗವಿ ಕರೆ ನೋಡ್ಕೊಂಡು ಡಾಕ್ಟರ್ ತಲೆನ ಅಲ್ಲಾಡಿಸ್ತಾರೆ, ಅಂದ್ರೆ ಪ್ರಾಣ ಇಲ್ಲ ಅನ್ನೋ ರೀತಿಯಲ್ಲಿ. ಅದನ್ನ ನೋಡ್ಕೊಂಡು ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ. ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಪ್ಪ ಅಪ್ಪ ಎದ್ದೇಳಿ ಅಪ್ಪ, ಅಪ್ಪ 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 ಅಂತ ರವಿ ಮುಖನ ಹಿಡ್ಕೊಂಡು ಜೋರಾಗಿ ಅಲ್ಲಾಡಿಸ್ತಾ ಕೂಗಾಡ್ತಾ ಇರ್ತಾರೆ. ಆದ್ರ ರವಿ ಪ್ರಾಣ ಪಕ್ಷಿ ಆಲ್ರೆಡಿ ಹಾರೋಟೋಗಿರುತ್ತೆ. ಈ ಕಡೆ ಪೂರ್ಣಿ ದೇವರಿಗೆ ಅಲಂಕಾರ ಮಾಡ್ತಾ, ದೇವರೇ, ಇಷ್ಟು ವರ್ಷ ಅನ್ಕೊಂಡಿರೋ ಹರಿಕೆ ಇವತ್ತು ಫಲ ಕೊಡ್ತಾ ಇದೆ. ಅವರು ಇವತ್ತು ಕೋರ್ಟ್ಗೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಅವರ ಈ ಪಯಣ, ಅವರ ಗೆಲುವು ಇದೇ ರೀತಿಯಲ್ಲಿ ಮುಂದುವರಿತಾನೆ ಇರ್ಲಿ ಅಂತ ಹೇಳ್ಬಿಟ್ಟು ಆವಾಗ್ಲೇ ಅರ್ಜುನ ಕೊಟ್ಟಿರೋ ತಾಳಿನ ದೇವರ ಮುಂದೆ ಇಟ್ಟು ನಂತರ ಆ ತಾಳಿನ ಕೈಗೆ ಎತ್ಕೊಂಡು, ನನ್ನ ಮಗಳು ಅಳಿಯ ಮಾಡಿಸಿಕೊಟ್ಟಿರೋದು ಒಂದು ಖುಷಿ ಜೊತೆಗೆ ಇನ್ನೊಂದು ಸಂಭ್ರಮನೂ ಸೇರ್ಸ್ಬಿಟ್ಟೆ ಅಲ್ವಾ, ನಮ್ಮ ಮರು ಮದುವೆ ಶಾಸ್ತ್ರ ನಡೀತಾ ಇದೆ. ಇಷ್ಟು ವರ್ಷ ನನ್ ಗಂಡ ಕೊಟ್ಟಿರೋ ಕಷ್ಟ ಸಾಕು, ಇನ್ ಮುಂದೆ ನಮ್ಮ ಜೀವನದಲ್ಲಿ ಬರೀ ಖುಷಿ, ನೆಮ್ಮದಿ, ಶಾಂತಿನೇ ತುಂಬಿರ್ಲಿ. ಹಾಗೆ ನೋಡ್ತಿರ್ತೀಯ ಅಲ್ವಾ ಅಂತ ದೇವ್ರ ಮುಂದೆ ನಿಂತ್ಕೊಂಡು ಪ್ರೇ ಮಾಡ್ಕೋತಾ ಇದ್ದಾಗ ಅರ್ಜುನ ಹಿಂದ್ಗಡೆಯಿಂದ ಬರ್ತಾನೆ. ಆಗ ಪೂರ್ಣಿ ಅದನ್ನ ನೋಡ್ಕೊಂಡು ಅರ್ಜುನ ಅಂತ ಹೇಳ್ಬಿಟ್ಟು ಅರ್ಜುನ ಹತ್ರಕ್ಕೆ ಬಂದಾಗ ಈ ಕಡೆ ಹಾ ಅತ್ತೆ ಅಂತ ಅರ್ಜುನ ಕೇಳ್ತಾನೆ. ಅಪ್ಪ ಮಗಳು ಎಲ್ಲಿ, ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ನೋಡು ಅಂತ ಪೂರ್ಣಿ ಕೇಳ್ದಾಗ ಅದೇ ಗೊತ್ತಾಗ್ತಾ ಇಲ್ಲ ಅತ್ತೆ. ಈ ಕಡೆ ಅರ್ಜುನ ಮೊಬೈಲ್ ಟ್ರೈ ಮಾಡ್ತಾ ಇರ್ತಾನೆ. ನಂತರ ಪೂರ್ಣಿನ ನೋಡ್ಕೊಂಡು ಅರ್ಜುನ, ಆಹಾ ಅತ್ತೆ, ಇದೇನು ಗಂಟೆಯಿಂದ ಗಂಟೆಗೆ ಹೀಗೆ ಮಿಂಚ್ತಾ ಇದ್ದೀರಾ, ಏನ್ ವಿಶೇಷ, ಮಾವಂಗೋಸ್ಕರನಾ ಅಂತ ಅರ್ಜುನ್ ನಗುತ್ತಾ ಹೇಳ್ದಾಗ ಈ ಕಡೆ ಪೂರ್ಣಿ ಮುಖ ಮುಚ್ಕೊಂಡು ನಾಚಿಕೆ ಆಗಕ್ಕೆ ಶುರು ಮಾಡ್ತಾರೆ. ಆಗ ಅಯ್ಯಯ್ಯೋ ನಾಚಿಕೆ ನೋಡು, ನಿನ್ನೀ ನಾಚಿಕೆನ ನಿಮ್ ಮಗಳಿಗೂ ಸ್ವಲ್ಪ ಹೇಳ್ಕೊಡಿ ಅಂತ ಅರ್ಜುನ್ ಹೇಳ್ದಾಗ ಅಯ್ಯೋ ಸುಮ್ನಿರಪ್ಪ ನೀನು, ಮೊದಲು ಅವರು ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳು ಅಂತ ಪೂರ್ಣಿ ಹೇಳ್ತಾರೆ. ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಜುನ್ ನಗುತ್ತಾ ಭಾರ್ಜನಿ ನಂಬರ್ಗೆ ಡಯರ್ ಮಾಡ್ತಾನೆ. ಕಾಲೇ ಕನೆಕ್ಟ್ ಆಗ್ತಾ ಇಲ್ವಲ್ಲ ಅಂತ ಅರ್ಜುನ್ ಹೇಳ್ದಾಗ ಅಯ್ಯೋ ನಡ್ಕೊಂಡ್ ಬಂದಿದ್ರು ಇಷ್ಟೊತ್ತಿಗೆ ಮನೆಗ್ ಬರ್ಬಹುದಾಗಿತ್ತಪ್ಪ ಅಂತ ಪೂರ್ಣಿ ಹೇಳ್ತಾರೆ. ಅಲ್ವಾ ಅಂತ ಅರ್ಜುನ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಅದೇನು ಗೊತ್ತಾ, ಕೇಸ್ ಗೆದ್ದಿರೋ ಖುಷಿಯಲ್ಲಿ ನನ್ ಮಗಳಿದ್ದಾಳಲ್ಲ, ಪಾನಿಪುಡಿ ಪಾರ್ಟಿ ಇಲ್ಲ ಐಸ್ ಕ್ರೀಮ್ ಪಾರ್ಟಿ ಅಂತ ಅಲ್ಲಿರೋ ಮಕ್ಕಳನ್ನೆಲ್ಲ ಗುಡ್ಡೆ ಹಾಕೊಂಡ್ ಕೂತ್ಕೊಂಡಿರ್ತಾಳೆ, ಅದಕ್ಕೆ ಇಷ್ಟು ಲೇಟ್ ಆಗಿರುತ್ತೆ ಅಂತ ಪೂರ್ಣಿ ಹೇಳ್ದಾಗ ಕರೆಕ್ಟ್ ಆಗಿ ಹೇಳಿದ್ರಿ ಅತ್ತೆ, ಒಂದ್ ನಿಮಿಷ ಇರಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಅರ್ಜುನ ಅಲ್ಲಿಂದ ಹೊರಡ್ತಾನೆ. ಆಗ ಈ ಕಡೆ ಪೂರ್ಣಿ, ಅರ್ಜುನ್ ಒಂದ್ ನಿಮಿಷ ನಿಂತ್ಕೋ, ಮಳೆ ಬರೋ ಹಾಗಿದೆ, ಕೊಡೆ ತರ್ತೀನಿ ಇರು ಅಂತ ಕೊಡೆನ ತಗೊಂಡ್ ಬಂದು ಅರ್ಜುನ ಕೈಗೆ ಕೊಡ್ತಾಳೆ ಪೂರ್ಣಿ. ಈ ಕಡೆ ಶಕ್ತಿ ಮತ್ತೆ ವಿಕಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಆಗ ವಿಕಿ, ಹಾಗೆ ಆಗೋಯ್ತು ಡ್ಯಾಡ್, ನೀವ್ ತಲೆ ಕೆಡ್ಸ್ಕೊಂಡ್ ಬಿಡಿ ಡ್ಯಾಡ್, ಆ ಗಿರಿ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಬಾಯಿ ಬಿಡೋದಿಲ್ಲ, ಅದೇನೇ ತೊಂದ್ರೆ ಬಂದ್ರೂ ನಾನ್ ನೋಡ್ಕೊಂತೀನಿ ಬಿಡಿ ಡ್ಯಾಡ್ ಅಂತ ವಿಕಿ ಹೇಳ್ತಾನೆ. ಆಗ ಶಕ್ತಿ, ಇಲ್ಲಿ ಯಾರ್ಯಾರ ಹೆಸರು ಹೇಳಿದ್ರೂ ಜೀವನೇ ಉಳಿಯೋದಿಲ್ಲ, ಹಳ ಜೀವ ಹೋದ್ರೆ ಹೋಯ್ತು ಅಂತ ನಾನೇ ಹ್ಯಾಂಡಲ್ ಮಾಡ್ಬೇಕು, ಬೇಕಾಗಿತ್ತು ನಿನ್ನನ್ನು ಬೇರೆ ಇದ್ರಲ್ಲಿ ಇನ್ವಾಲ್ವ್ ಮಾಡಿದೀನಿ, ಮುಂದೆ ಏನಾಗುತ್ತೋ, ನಿನಗೆಲ್ಲಿ ತೊಂದ್ರೆ ಆಗುತ್ತೋ ಅಂತ ಟೆನ್ಷನ್ ಆಗಿದೆ ಅಂತ ಶಕ್ತಿ ರೇಗಾಡ್ತಾ ಇರುವಾಗ ಈ ಕಡೆ ಅವನ ಫೋನ್ ರಿಂಗ್ ಆಗುತ್ತೆ. ಫೋನ್ನ ಇಟ್ಕೊಂಡು ಏನೋ ಟೆನ್ಷನ್ ಮಾಡ್ಕೊಂತಾ ಇರ್ತಾನೆ ಶಕ್ತಿ. ಆಗ ವಿಕಿ, ಅಯ್ಯೋ ಟೆನ್ಷನ್ ಮಾಡ್ಕೊಳ್ಳೋದು ಅಂತ ಏನಿದೆ, ಫೋನ್ ರಿಸೀವ್ ಮಾಡಕ್ಕೆ ಮನ್ಸಿಲ್ಲ ಅಂದ್ರೆ ಹಿಂಗೆ ಕಟ್ ಮಾಡಿ ಸೈಡ್ ಬಿಸಾಕೋದು ಅಂತ ಫೋನ್ ಕೈ ಕಿತ್ಕೊಂಡು ಕಟ್ ಮಾಡಿ ಸೈಡ್ಗೆ ಇಡ್ತಾನೆ. ಆಗ ಅಯ್ಯೋ ಏನ್ ಮಾಡ್ದೆ, ಅದ್ ಯಾರ್ ಫೋನು ಅಂತ ಗೊತ್ತು ನಿನಗೆ ಅಂತ ಶಕ್ತಿ ರೇಗಾಡ್ದಾಗ ಅಯ್ಯೋ ಯಾರ್ ಫೋನ್ ಆದ್ರೂ ಏನ್ ಡ್ಯಾಡ್, ನೀವು ಶಕ್ತಿ ಪ್ರಸಾದ್, ಈ ತರ ಗಾಂಜಿ ಪಿಂಜಿಗಳನ್ನೆಲ್ಲ ಎಷ್ಟು ಜನರನ್ನ ನೋಡಿಲ್ಲ ಅಂತ ವಿಕಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಶಕ್ತಿ, ಮಗನೇ ನನಗೆ ನೀನು ಹೀರೋ ಆಗಿರಬಹುದು, ಆದ್ರೆ ಈಗ ನಾವು ವ್ಯವಹಾರ ಮಾಡ್ತಿರೋದು ನಮಗಿಂತ ಮೇಲ್ಗಡೆ ಇರೋ ಕೈಗಳ ಜೊತೆಗೆ, ಏನ್ ಮಾಡೋದು ಅಂತ ಕೈ ಕಾಲೇ ಆಡ್ತಾ ಇಲ್ಲ ನನಗೆ, ಅವರೆಲ್ಲರೂ ನಮ್ ಕಡೆ ತಿರುಗೋ ಅಷ್ಟ್ರಲ್ಲಿ ಈ ಭಾರ್ಗವಿಗೆ ಒಂದು ಗತಿ ಕಾಣಿಸ್ಬೇಕು, ಅವಳನ್ನ ಮುಗಿಸ್ಬಿಡ್ತೀನಿ ಅಂತ ಶಕ್ತಿ ಹೇಳ್ದಾಗ ಡ್ಯಾಡ್ 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 ಅವಳು ನನಗೆ ಜೀವಂತವಾಗಿ ಬೇಕು ಅಂತ ವಿಕಿ ಹೇಳ್ತಾನೆ. ಏನು ಹೇಳ್ತಾ ಇದೀಯಾ ಅಂತ ಶಕ್ತಿ ಕೇಳ್ದಾಗ ಇವತ್ತಿನೇನು ನೀವಿರೋ ಪದವಿನೂ ಬಿಟ್ಟು ಕೂತ್ಕೊಂಡಿದ್ದೀರಾ, ನನಗಿನ್ನೂ ಪದವಿನೇ ಸಿಕ್ಕಿಲ್ಲ, ಅಷ್ಟ್ರಲ್ಲೇ ನೀವು ಆ ಭಾರ್ಗವಿ ಕಥೆನ ಮುಗಿಸಿದ್ರೆ ನಮ್ಮ ಗತಿ ಏನು, ನಾವ್ ಮಾಡೋ ಶೋಕಿಗೆ ಬೆಟ್ಟದಷ್ಟು ಶಾಣ ಇದ್ರೂ ಸಾಕಾಗೋದಿಲ್ಲ, ಆಯ್ಕೊಂಡ್ ತಿನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ, ನೋಡಿ ಡ್ಯಾಡ್ ನಾನು MLA ಆಗ್ಲೇಬೇಕು ಅಂತ ವಿಕಿ ಹೇಳ್ದಾಗ ದುಡ್ಡು ಪದವಿ ಹೋದ್ರೆ ಪಡ್ಕೋಬಹುದು, ಆದ್ರೆ ಜೀವನ ಮನೆಗ್ ಹೋದ್ರೆ ಏನ್ ಮಾಡ್ತೀಯಾ, ಮೊದಲು ನಾವು ಜೀವ ಉಳಿಸ್ಕೋಬೇಕು ಅಂತ ಶಕ್ತಿ ಹೇಳಿ ಟೆನ್ಷನ್ ಮಾಡ್ಕೊಂಡಾಗ ಈ ಕಡೆ ವಿಕಿಗೆ ಏನೂ ಅರ್ಥ ಆಗದೆ ಅವನು ಪೆದ್ದನ ತರ ಕೂತ್ಕೊಂಡಿರ್ತಾನೆ. ಈ ಕಡೆ ಜೆಪಿ ಒಳಗಡೆ ಬಂದ ತಕ್ಷಣ ನಿರ್ಮಲಾ ಜೆಪಿ ಅಂತ ಹೇಳ್ದಾಗ ನಿರ್ಮಲನ ಹತ್ರಕ್ಕೆ ಬರ್ತಾನೆ ಜೆಪಿ. ಇನ್ನು ಆ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಬಿಟ್ಹಾಕಿ ಜೆಪಿ, ಇದೆಲ್ಲ ಭಾರ್ಗವಿ ನಿಮ್ಮೇಲೆ ಜಿದ್ಗೋಸ್ಕರ ಮಾಡ್ತಾ ಇರೋದು, ನಾಯಿ ಬುಗಳಿದ್ರೆ ದೇವಲೋಕ ಹಾಳಾಗತ್ತೆ, ಹೇಳಿ ಜೆಪಿ
ಜೆಪಿ ಯಾವತ್ತಿದ್ರೂ ಟಾಪ್ 1 ಲಾಯರೇ ಆಗಿರ್ತಾರೆ ಅಂತ ನಿರ್ಮಲಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಜೆಪಿ ಕೋಪದಿಂದ ಇಷ್ಟು ವರ್ಷ ನಮ್ಗಳಿಗೆ ಹೆದರಿ ಅಡ್ದು ಕೂತಿದ್ದು ರವೀಂದ್ರ, ನಮ್ಮ ಹೆಸರು ಕೇಳಿ ನಡುಕ್ತಿದ್ದು ರವೀಂದ್ರ, ಇವತ್ತು ನನ್ನ ಮುಂದೆ ನಿಂತು ವಾದ ಮಾಡಿ ನನ್ನ ಮರ್ಯಾದೆನೆ ತೆಗೆದ್ಬಿಟ್ಟೆ ನಿರ್ಮಲಾ. ಇಷ್ಟು ದಿನ ಇದಕ್ಕೆಲ್ಲ ಕಾರಣ ನಾನು ಆ ಭಾರ್ಗವಿ ಅಂತ ಅನ್ಕೊಂಡಿದ್ದೆ. ನೋ, ಶಿ ವಾಸ್ ನಾಟ್ ದ ರೀಸನ್. ಇದೆಲ್ಲ ರವೀಂದ್ರನೇ ಪ್ಲಾನ್. ಮೊದಲು ಅವನ ಮಗಳನ್ನ ಕಳಿಸಿ ನನಗೆ ಅವಮಾನ ಮಾಡಿಸಿದ್ದ, ನಂತರ ನನ್ನ ಮಗನ್ನೇ ಕಿತ್ಕೊಂಡ್ಬಿಟ್ಟ. ಈಗ ಅವನೇ ನನ್ನ ಮುಂದೆ ಬಂದು ನಿಂತಿದ್ದಾನೆ. ಪದೇ ಪದೇ ಭಾರ್ಗವಿ ಹತ್ರ ಜೆಪಿ ಸೋಲೋದು ನನ್ನ ಕೈಯಿಂದ ಜೀರ್ಣಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ನಿರ್ಮಲಾ. ಐ ಸಿಂಪ್ಲಿ ಕಾಂಟ್ ಡೈಜೆಸ್ಟ್. ಇನ್ನ ಮುಂದೆ ಆ ಭಾರ್ಗವಿ ಇನ್ನು ಹಾರಾಡ್ತಾಳೆ. ಈ ಲಾಯರ್ ಕೋಟು ಅವಳು ಕೊಟ್ಟಿರೋ ಭಿಕ್ಷೆ ಅಂತ ಇನ್ನು ಮೆರಿತಾಳೆ. ಆ ಚೋಟು ಹುಡ್ದ ಹುಡುಗಿ ಮುಂದೆ ಈ ಜೆಪಿ ತಲೆ ತೆಗಿಸ್ಬೇಕಾ ಅಂತ ಜೆಪಿ ಹೇಳಿದಾಗ, ಖಂಡಿತ ಬೇಕಾಗಿಲ್ಲ ಜೆಪಿ. ಅಲ್ಲ, ನೀವು ಎಷ್ಟು ವರ್ಷ ಲಾ ಪ್ರಾಕ್ಟೀಸ್ ಮಾಡಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ಅವಳ ಏಜ್ ಕೂಡ ಆಗಿರೋದಿಲ್ಲ. ಇಷ್ಟಕ್ಕೂ ಅವಳು ಈಗ ಮೆರಿತಾ ಇರೋಡೆ ನಿಮ್ಮ ಹೆಸರನ್ನ ಬಳಸ್ಕೊಂಡು ಅಂತ ನಿರ್ಮಲಾ ಹೇಳಿದಾಗ ಈ ಕಡೆ ಜೆಪಿ ತಲೆ ಬಗ್ಗಿಸ್ಕೊಂಡು ಕೂತಿರ್ತಾನೆ. ಆಗ ನಿರ್ಮಲಾ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಜೆಪಿ? ಯಾವತ್ತೂ ಇಲ್ದೇ ಇರೋದು ಇವತ್ತ್ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅದೇನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಜೆಪಿ, ಪ್ಲೀಸ್ ಟೆಲ್ ಮಿ ಅಂತ ನಿರ್ಮಲಾ ಕೇಳಿದಾಗ, ಅದು ಅಂತ ರವಿ ಜೆಪಿ ತೊದ್ಲಕ್ಕೆ ಶುರು ಮಾಡ್ತಾನೆ. ಆಗ ಯಾಕೆಷ್ಟೊಂದು ಟೆನ್ಷನ್ ಆಗಿದ್ದೀರಾ ಜೆಪಿ? ಅದೇನು ವಿಷಯ ಅಂತ ಹೇಳಿ ಅಂತ ನಿರ್ಮಲಾ ಕೇಳ್ತಾಳೆ. ಅದೇ ಟೈಮಲ್ಲಿ ಜೆಪಿ ಫೋನ್ ರಿಂಗ್ ಆಗುತ್ತೆ. ಫೋನ್ ರಿಸೀವ್ ಮಾಡಿ ಕೇಳಿಸ್ಕೊಂಡು ವಾಟ್, ಯಾವಾಗ ಅಂತ ಕೇಳಿ ತುಂಬಾನೇ ಶಾಕ್ ಆಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ. ನಮ್ಮ ಈ ರಿವ್ಯೂ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.